ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ಅಂಗೈಯಗಲದ ಭೂಮಿ. ಆದರೆ ಆ ಸಣ್ಣ ಭೂಪ್ರದೇಶ ನಮ್ಮ ಕೈಯಲ್ಲಿದ್ದರೆ ಜಗತ್ತಿನ ಅತಿದೊಡ್ಡ ಸಮುದ್ರ ವ್ಯಾಪಾರದ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು ಅಂತ ಸಾಕಷ್ಟು ದೇಶಗಳು ಭಾವಿಸುತ್ತವೆ. ಹೀಗಾಗಿ ಆ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಶತಮಾನಗಳಿಂದ ಸಂಘರ್ಷವೊಂದು ನಡೀತಲೇ ಬಂದಿದೆ. ಅಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ. ಅಲ್ಲಿನ ಜನರ ತಲಾದಾಯ ಕೂಡ ತುಂಬಾನೇ ಉತ್ತಮವಾಗಿದೆ. ಸದ್ಯಕ್ಕೆ ಆ ಭೂಮಿಯ ಮೇಲೆ ಬ್ರಿಟನ್ ತನ್ನ ಹಿಡಿತವನ್ನು ಇಟ್ಟುಕೊಂಡಿದೆ. ಸ್ಪೇನ್ ಇವತ್ತಿಗೂ ಕೂಡ ಅದು ತನಗೆ ಸೇರಬೇಕು ಅಂತ ಕ್ಲೈಮ್ ಮಾಡ್ತಲೇ ಇದೆ. ಹಾಗಾದ್ರೆ ಯಾವುದು ಆ ಪ್ರದೇಶ? ಇವತ್ತು ಅಲ್ಲಿನ ಪರಿಸ್ಥಿತಿ ಏನು? ಆ ಜಾಗದ ಐತಿಹಾಸಿಕ ಮಹತ್ವ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಎಂಥ ಬಲಿಷ್ಠ ಆನೆಯನ್ನು ಬೇಕಾದರೂ ಒಂದು ಸಣ್ಣ ಇರುವೆ ನೆಲಕ್ಕೆ ಕೆಡವಿಬಿಡುತ್ತೆ ಅನ್ನೋ ಮಾತನ್ನ ನೀವು ಕೇಳಿರ್ತೀರಿ. 14-15ನೇ ಶತಮಾನದಲ್ಲಿ ಈ ಮಾತು ಜಗತ್ತಿನ ಸಾಕಷ್ಟು ದೊಡ್ಡ ದೊಡ್ಡ ದೇಶಗಳಿಗೆ ಕೂಡ ಅನ್ವಯ ಆಗ್ತಾ ಇತ್ತು. ಅವತ್ತಿಗೆ ಯುರೋಪಿನ ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳು ಜಗತ್ತಿನ ದೊಡ್ಡ ದೇಶಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ವು. ವಿಶ್ವ ಭೂಪಟದಲ್ಲಿ ಹರಿದು ಹೋದ ಹಳೆ ಅಂಗವಸ್ತ್ರದಂತೆ ಕಾಣೋ ಗ್ರೇಟ್ ಬ್ರಿಟನ್ ಅಖಂಡ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳನ್ನ ಆಕ್ರಮಿಸಿಕೊಂಡು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸ್ಕೊಳ್ತಾ ಇತ್ತು. ಹಾಗೇನೆ ಅಮೆರಿಕ, ಆಫ್ರಿಕಾದಂತಹ ಖಂಡಗಳು ಯುರೋಪಿಯನ್ನರ ವಸಾಹತುಗಳಾಗಿದ್ವು. ಅಲ್ಲಿನ ಕೋಟ್ಯಂತರ ಜನ ಐರೋಪ್ಯರ ಗುಲಾಮರ ಹಾಗೆ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಅಲ್ಲಿನ ಸಾಮ್ರಾಟರಲ್ಲೂ ದಾಯಾದಿ ಕಲಹಗಳಿದ್ವು. ಸಮುದ್ರಗಳ ಮೇಲಿನ ಹಿಡಿತಕ್ಕಾಗಿ, ಅವುಗಳ ತಟದ ದೇಶಗಳನ್ನ ವಶಪಡಿಸಿಕೊಳ್ಳೋದಕ್ಕಾಗಿ ಅಲ್ಲಿ ನಿರಂತರ ಯುದ್ಧಗಳು ನಡೆದವು. ಸಂಪತ್ತು ಅನ್ನೋದು ಹೆಚ್ಚಾದ್ರೆ ಹಾಗೇನೆ ಕಿತ್ತಾಟಗಳು ಶುರುವಾಗುತ್ತವೆ. ಅವರ ಆ ಕಲಹವೇ ಮುಂದೆ ಜಗತ್ತಿಗೆ ದಾಸ್ಯದಿಂದ ಮುಕ್ತಿಯನ್ನು ಕೊಡಿಸ್ತು. ಆದರೆ ಅವತ್ತಿನ ಯುರೋಪಿಯನ್ನರ ಕಲಹಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮತ್ತು ಅತ್ಯಂತ ಮಹತ್ವದ ಭೂಮಿಕೆಯನ್ನು ನಿಭಾಯಿಸಿದ್ದು ಈ ಜಿಬ್ರಾಲ್ಟರ್. ಬ್ರಿಟಿಷ್ ಓವರ್ಸೀಸ್ ಟೆರಿಟರಿಗಳಲ್ಲಿ ಈ ಜಿಬ್ರಾಲ್ಟರ್ ಕೂಡ ಒಂದು. ಹಾಗೆ ನೋಡಿದ್ರೆ ಈ ಬ್ರಿಟಿಷರು ಜಗತ್ತಲ್ಲಿ ಆಯಕಟ್ಟಿನ ಜಾಗಗಳು ಅಂತ ಯಾವೆಲ್ಲ ಇವೆಯೋ ಅಲ್ಲೆಲ್ಲ ಇವತ್ತಿಗೂ ಒಂದೊಂದು ಪ್ರದೇಶವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಮಾರಿಷಸ್ ಹಾಗೂ ಸಿಷೆಲಿಸ್ ಬಳಿಯಲ್ಲಿ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಇದೆ. ಹಾಗೇನೆ ಉತ್ತರ ಅಟ್ಲಾಂಟಿಕ್ ಅಲ್ಲಿ ಬರ್ಮುಡಾ, ಕೇಮನ್ ಐಲ್ಯಾಂಡ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಬ್ರಿಟನ್ನ ಹಿಡಿತದಲ್ಲಿವೆ. ಇನ್ನು ಪೆಸಿಫಿಕ್ ಸಾಗರದಲ್ಲಿ ಪಿಟ್ಕೈರನ್ ದ್ವೀಪಗಳಿದ್ರೆ, ದಕ್ಷಿಣ ಅಟ್ಲಾಂಟಿಕ್ ಅಲ್ಲಿ ಸೇಂಟ್ ಹೆಲಿನಾ ಹಾಗೂ ಅಕ್ಸೆಷನ್ ದ್ವೀಪಗಳಿವೆ. ಇನ್ನು ದಕ್ಷಿಣ ಅಮೆರಿಕಾಗೆ ಸಮೀಪದಲ್ಲಿ ಫಾಲ್ಕ್ ಐಲ್ಯಾಂಡ್, ಮೆಡಿಟರೇನಿಯನ್ ನಲ್ಲಿ ಸೈಪ್ರಸ್ ಬಳಿ ಅಕ್ರೋಟಿರಿ ಹಾಗೂ ದೆಖೇಲಿಯಾ ಅನ್ನೋ ದ್ವೀಪಗಳಿವೆ. ಇನ್ನು ಇದರ ಜೊತೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಜಿಬ್ರಾಲ್ಟರ್ ಕೂಡ ಬ್ರಿಟನ್ನ ಹಿಡಿತದಲ್ಲೇ ಇದೆ. ನೀವು ಗಮನಿಸಿ ನೋಡಿ, ಈ ದ್ವೀಪಗಳು ಒಂದು ಜಲಸಂಧಿಗಳಿಗೆ ಸಮೀಪ ಇರುತ್ತವೆ ಅಥವಾ ಎರಡು ಖಂಡಗಳ ನಡುವಿನ ಸಮುದ್ರದಲ್ಲಿ ಒಂಟಿಯಾಗಿ ಸಮುದ್ರ ವ್ಯಾಪಾರದ ಹಡಗುಗಳು ಸಂಚರಿಸುವ ಪ್ರದೇಶಗಳಲ್ಲಿ ಈ ದ್ವೀಪಗಳು ಇರುತ್ತವೆ. ಇನ್ನು ಈ ಜಿಬ್ರಾಲ್ಟರ್ ಇರುವುದು ಉತ್ತರ ಅಟ್ಲಾಂಟಿಕ್ ಹಾಗೂ ಮೆಡಿಟರೇನಿಯನ್ ಸಮುದ್ರಗಳು ಸಂಧಿಸುವ ಜಾಗದಲ್ಲಿ. ಇದನ್ನ ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರೀತಾರೆ. ಇನ್ನು ಈ ಜಿಬ್ರಾಲ್ಟರ್ ತುಂಬಾ ದೊಡ್ಡ ಭೂಪ್ರದೇಶ ಅಲ್ಲ. ಇದಿರೋದು ಕೇವಲ 6.7 ಚದರ ಕಿಲೋಮೀಟರ್ ನಷ್ಟು ಮಾತ್ರ. ಅದರಲ್ಲಿ ಬಹುಭಾಗವನ್ನ ಅಲ್ಲಿರೋ ಬೆಟ್ಟಾನೇ ಆವರಿಸಿಕೊಂಡು ಕೂತಿದೆ. ಸರಿಸುಮಾರು 426 ಮೀಟರ್ ಎತ್ತರ ಹೊಂದಿರುವ ಆ ಬಂಡೆಯನ್ನ ರಾಕ್ ಆಫ್ ಜಿಬ್ರಾಲ್ಟರ್ ಅಂತ ಕರೀತಾರೆ. ಇನ್ನು ಈ ಜಿಬ್ರಾಲ್ಟರ್ 5 ಕಿಲೋಮೀಟರ್ ಉದ್ದ, 1.2 ಕಿಲೋಮೀಟರ್ ಅಗಲ ಇದೆ. 2022ರ ಅಂದಾಜಿನ ಪ್ರಕಾರ 32,688 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಜನಸಾಂದ್ರತೆ ಅನ್ನೋದು ತುಂಬಾನೇ ಹೆಚ್ಚಾಗಿದೆ. 1 ಚದರ ಕಿಲೋಮೀಟರ್ಗೆ 5,000 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಜಗತ್ತಿನ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ಅತಿ ಜನಸಾಂದ್ರತೆಯನ್ನ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಹಾಂಗ್ಕಾಂಗ್ ಇದೆ. ಆ ನಂತರದ ಸ್ಥಾನದಲ್ಲಿ ಕ್ರಮವಾಗಿ ಸಿಂಗಪುರ್, ಮೊನಾಕೋ ಹಾಗೂ ಮಕಾವೋಗಳಿವೆ. ಇನ್ನು ಜಿಬ್ರಾಲ್ಟರ್ಗೆ ದೇಶದ ಸ್ಥಾನಮಾನ ಏನಾದರೂ ಇದ್ದು ಬಿಟ್ಟಿದ್ರೆ ಇದು ಜಗತ್ತಿನ 3ನೇ ಅತಿ ಚಿಕ್ಕ ದೇಶ ಅನ್ನಿಸ್ಕೊಳ್ತಾ ಇತ್ತು. ಹಾಗಾದ್ರೆ ಇದಕ್ಕಿಂತ ಕಡಿಮೆ ವಿಸ್ತೀರ್ಣದ ದೇಶಗಳು ಕೂಡ ಇವೆಯಾ? ಖಂಡಿತ ಇವೆ. ಜಗತ್ತಿನ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಹಾಗೆ 2ನೇ ಅತಿ ಚಿಕ್ಕ ದೇಶ ಅನ್ನಿಸ್ಕೊಳ್ಳೋದು ಮೊನಾಕೋ. ಇನ್ನು ಈ ರಾಕ್ ಆಫ್ ಜಿಬ್ರಾಲ್ಟರ್ ಈ ಪ್ರದೇಶದ ಭೌಗೋಳಿಕ ಇತಿಹಾಸದ ಕಥೆಯನ್ನ ಹೇಳುತ್ತೆ. ಬೇರೆ ಹಾಗೆ ನೋಡಿದ್ರೆ ಈ ಬಂಡೆ ರಚನೆ ಆಗಿರೋದು 55 ಮಿಲಿಯನ್ ವರ್ಷಗಳ ಹಿಂದೆ. ಅವತ್ತಿಗೆ ಆಫ್ರಿಕನ್ ಫಲಕ ಯುರೋಪಿಯನ್ ಫಲಕಕ್ಕೆ ಅಪ್ಪಳಿಸಿದ ಪರಿಣಾಮ ಈ ಹೆಬ್ಬಂಡೆ ಮೇಲಕ್ಕೆದ್ದು ನಿಂತುಕೊಳ್ತು. ಇನ್ನು 50,000 ವರ್ಷಗಳ ಹಿಂದೆ ಹೋಮೋಸೆಪಿಯನ್ಸ್ ಗಿಂತಲೂ ಮೊದಲಿದ್ದ ಹೋಮೋ ನಿಯಾಂಡರ್ತಲೆನ್ಸಿಸ್ಗಳು ಇಲ್ಲಿನ ಗೊರ್ಹಾಮ್ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರಂತೆ. ಆನಂತರ ಇಲ್ಲಿಗೆ ಹೋಮೋಸೆಪಿಯನ್ಸ್ ಬಂದರು ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿರೋ ಗೊರ್ಹಾಮ್ ಗುಹೆಗಳಲ್ಲಿ 40,000 ವರ್ಷಗಳ ಹಿಂದಿನಿಂದ ಹಿಡಿದು 5,000 ವರ್ಷಗಳ ಹಿಂದಿನ ಕಾಲದವರೆಗಿನ ಮನುಷ್ಯ ಉಪಯೋಗಿಸುತ್ತಿದ್ದ ಅಂತ ಹೇಳಲಾಗುವ ಕಲ್ಲಿನ ಆಯುಧಗಳು, ಪ್ರಾಣಿಗಳ ಮೂಳೆಗಳು, ಮಣ್ಣಿನ ವಸ್ತುಗಳು ಸಿಕ್ಕಿವೆ. ಇನ್ನು ಆಂಡಲೂಸಿಯಾದಲ್ಲಿ ಕಂಡುಬರುವ ಅಲ್ಮೇರಿಯನ್ ಸಂಸ್ಕೃತಿಯನ್ನ ಇಲ್ಲಿನ ಜನರು ಆಚರಿಸ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಇನ್ನು ಈ ಪ್ರದೇಶ ಪಶ್ಚಿಮ ರೋಮನ್ನರ ಹಿಡಿತದಲ್ಲಿತ್ತು. ಅವರ ಪತನಾನಂತರ ವಾಂಡಲ್ ಅನ್ನೋ ಅರಸ ವಂಶದ ಕೈಗೆ ಬಂತು. ಆ ನಂತರ 414ರಿಂದ 711ರವರೆಗೆ ಹಿಸ್ಪಾನಿಯಾದ ವಿಸಿಗೋಥಿಕ್ ಸಾಮ್ರಾಜ್ಯದ ಅಧೀನಕ್ಕೊಳಪಟ್ಟ ಈ ಜಿಬ್ರಾಲ್ಟರ್ ಮೇಲೆ 711ರಲ್ಲಿ ಮುಸ್ಲಿಂ ದಾಳಿಕೋರ ತಾರಿಕ್ ಇಬ್ನ್ ಜಿಯಾದ್ ದಾಳಿಯನ್ನು ಮಾಡ್ತಾನೆ.
ಈ ತಾರೀಖ್ ಉತ್ತರ ಆಫ್ರಿಕಾನ ದಾಟಿ ಇಬೇರಿಯನ್ ಪರ್ಯಾಯ ದ್ವೀಪವನ್ನ ಅಂದ್ರೆ ಸ್ಪೇನ್, ಪೋರ್ಚುಗಲ್, ಆಂಡೊರಾಗಳನ್ನು ಒಳಗೊಂಡ ಈ ಇಡೀ ಭೂಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಆ ಬಳಿಕ ಅವನು ಮೋನ್ಸ್ ಕಾಲ್ಪ್ ಅಂತ ಅವತ್ತಿಗೆ ಕರೆಯಲ್ಪಡ್ತಾ ಇದ್ದ ಈ ಬೆಟ್ಟಕ್ಕೆ ಜಬಲ್ ತಾರೇಖ್ ಅನ್ನೋ ಹೆಸರನ್ನಿಡ್ತಾನೆ. ಮುಂದೆ ಈ ಜಬಲ್ ತಾರೇಖ್ ಅನ್ನೋದು ಅಪಭ್ರಂಶಗೊಂಡು ಜಿಬ್ರಾಲ್ಟರ್ ಆಯಿತು ಅನ್ನೋದು ಒಂದು ನಂಬಿಕೆ. ಆ ಬಳಿಕ ಸಾಕಷ್ಟು ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟ ಜಿಬ್ರಾಲ್ಟರ್ ಸ್ಪ್ಯಾನಿಷ್ ರಾಣಿ 1ನೇ ಇಸಬೆಲ್ಲಾಳ ಕೈಗೆ ಸಿಗುತ್ತೆ. ಇನ್ನು 1704ರಲ್ಲಿ ಸ್ಪ್ಯಾನಿಷ್ ಸಾಮ್ರಾಜ್ಯದಲ್ಲಿ ಆರಂಭವಾದ ಅಂತಃಕಲಹದ ಪರಿಣಾಮ ಈ ಜಿಬ್ರಾಲ್ಟರ್ ಬ್ರಿಟಿಷರ ಕೈವಶ ಆಯಿತು. ಮುಂದೆ ನೆಪೋಲಿಯನ್ ಜೊತೆಗಿನ ಯುದ್ಧಗಳ ಸಂದರ್ಭದಲ್ಲಿ ಜಿಬ್ರಾಲ್ಟರ್ ಬ್ರಿಟಿಷರ ಪ್ರಮುಖ ನೆಲೆ ಅಂತ ಕೂಡ ಅನಿಸ್ಕೊಳ್ತು. ಮೆಡಿಟರೇನಿಯನ್ ಸಮುದ್ರದ ಮೇಲೆ ಬ್ರಿಟಿಷರ ಪ್ರಭಾವ ಹೆಚ್ಚಾಗುವ ಹಾಗೆ ಮಾಡೋದ್ರಲ್ಲಿ ಕೂಡ ಈ ಜಿಬ್ರಾಲ್ಟರ್ದು ದೊಡ್ಡ ಕೊಡುಗೆ ಇತ್ತು. ಗೆಳೆಯರೆ, ಇವತ್ತು ಜಿಬ್ರಾಲ್ಟರ್ ಜಲಸಂಧಿ ತುಂಬಾನೇ ಬ್ಯುಸಿಯೆಸ್ಟ್ ಸಮುದ್ರ ಮಾರ್ಗಗಳ ಪೈಕಿ ಒಂದು. ಪ್ರತಿ ವರ್ಷ ಜಿಬ್ರಾಲ್ಟರ್ ಮೂಲಕ 1,20,000 ವ್ಯಾಪಾರಿ ಹಡಗುಗಳು ಸಂಚರಿಸುತ್ತವೆ. ಈ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಮೂಲಕವೇ ಯುರೋಪಿನ 80% ಸಮುದ್ರ ವ್ಯಾಪಾರ ನಡೆಯುತ್ತೆ. ಹಾಗೇನೆ ಜಗತ್ತಿನ ಒಟ್ಟು ಸಮುದ್ರ ವ್ಯಾಪಾರದ ಪೈಕಿ 50% ಈ ಮಾರ್ಗದ ಮೂಲಕ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಜಗತ್ತಿನ 1/3 ಭಾಗದಷ್ಟು ಗ್ಯಾಸ್ ಹಾಗೂ ತೈಲದ ಹಡಗುಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ರಷ್ಯಾ, ಯುರೋಪ್, ಅಮೆರಿಕಾಗಳಿಂದ ಭಾರತ ಮತ್ತು ಚೈನಾಗಳ ಕಡೆಗೆ ಬರುವ ಹಾಗೆ ಈ ಕಡೆಯಿಂದ ಯುರೋಪ್ಗೆ ಹೋಗುವ ಎಲ್ಲ ಸರಕು ಸಾಗಾಣಿಕೆ ಹಡಗುಗಳು ಇದೇ ಜಿಬ್ರಾಲ್ಟರ್ ಮೂಲಕವೇ ಸಾಗಬೇಕು. ಹೀಗಾಗಿನೇ ಜಿಬ್ರಾಲ್ಟರ್ ಮೇಲಿನ ಹಿಡಿತವನ್ನ ಬಿಟ್ಟುಕೊಡೋದಕ್ಕೆ ಬ್ರಿಟಿಷರು ಇವತ್ತಿಗೂ ಸಿದ್ಧರಿಲ್ಲ. ಇನ್ನು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ಹಡಗುಗಳು ಹಾಗೂ ಸಬ್ಮರೈನ್ಗಳ ಮೇಲೆ ಕಣ್ಣಿಡೋದಕ್ಕೆ ಮೆಡಿಟರೇನಿಯನ್ ಸಮುದ್ರದ ಮೇಲಿನ ಹಿಡಿತವನ್ನು ಸಾಧಿಸೋದಕ್ಕೆ ಅಲೈಸ್ ಪಡೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದು ಇದೇ ಜಿಬ್ರಾಲ್ಟರ್. ಇದು ಈ ಸಣ್ಣ ಪ್ರದೇಶದ ಮೇಲೆ ಬ್ರಿಟಿಷರ ವ್ಯಾಮೋಹ ಮತ್ತಷ್ಟು ಹೆಚ್ಚಾಗೋದಕ್ಕೆ ಕಾರಣ ಕೂಡ ಆಯ್ತು. ಹೀಗಾಗಿನೇ ಇವತ್ತಿಗೂ ಕೂಡ ಜಿಬ್ರಾಲ್ಟರ್ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿಯಾಗೆ ಉಳ್ಕೊಂಡು ಬರ್ತಾ ಇದೆ. ಅಲ್ಲ, ಇಷ್ಟೊಂದು ಆಯಕಟ್ಟಿನ ಪ್ರದೇಶವನ್ನ ಸ್ಪೇನ್ ಹಾಗೆ ಸುಮ್ಮನೆ ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾ? ಖಂಡಿತ ಇಲ್ಲ. 18ನೇ ಶತಮಾನದಲ್ಲಿ ಕೈತಪ್ಪಿ ಹೋದ ಈ ಜಿಬ್ರಾಲ್ಟರ್ ಅನ್ನ ಮತ್ತೆ ಹಿಂದಕ್ಕೆ ಪಡೆಯೋದಕ್ಕೆ ಸ್ಪೇನ್ ಸಾಕಷ್ಟು ಬಾರಿ ಪ್ರಯತ್ನವನ್ನು ಪಡ್ತು. 1950ರಲ್ಲಿ ಸ್ಪೇನ್ನ ಸರ್ವಾಧಿಕಾರಿ ಫ್ರಾನ್ಸಿಸ್ಕೋ ಫ್ರಾಂಕೋ ಜಿಬ್ರಾಲ್ಟರ್ ಮೇಲೆ ಮತ್ತೆ ಸ್ಪೇನ್ನ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಮುಂದಾಗ್ತಾನೆ. ಅವನು ಸ್ಪೇನ್ ಮತ್ತು ಜಿಬ್ರಾಲ್ಟರ್ ನಡುವೆ ಜನರ ಓಡಾಟವನ್ನು ನಿಲ್ಲಿಸಿ ಅಲ್ಲೊಂದು ರೆಫರೆಂಡಮ್ಗೆ ಪ್ರಯತ್ನ ಪಡ್ತಾನೆ. ಆದರೆ ಅಲ್ಲಿನ ಜನ ಯುನೈಟೆಡ್ ಕಿಂಗ್ಡಮ್ ಜೊತೆಲೇ ಇರೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಇದರಿಂದ ಸಿಟ್ಟಿಗೆದ್ದ ಸ್ಪೇನ್ ಈ ಜಿಬ್ರಾಲ್ಟರ್ ಜೊತೆಗಿನ ಸಂಪರ್ಕವನ್ನು ಕಡಿತಗೊಳಿಸಿ ಅವರಿಗೆ ದಿಗ್ಬಂಧನವನ್ನು ವಿಧಿಸೋ ಪ್ರಯತ್ನವನ್ನು ಮಾಡುತ್ತೆ. ಆದರೂ 1985ರ ಹೊತ್ತಿಗೆ ಸ್ಪೇನ್ ಕೂಡ ಯುರೋಪಿಯನ್ ಯೂನಿಯನ್ನ ಭಾಗವಾಗುವುದರೊಂದಿಗೆ ಈ ಜಿಬ್ರಾಲ್ಟರ್ ಸಮಸ್ಯೆಗೆ ಒಂದು ತಾತ್ಕಾಲಿಕ ವಿರಾಮ ಸಿಕ್ಕಾಗತ್ತೆ. ಗೆಳೆಯರೆ, ಇವತ್ತಿಗೂ ಕೂಡ ಸ್ಪೇನ್ ಹಾಗೂ ಬ್ರಿಟನ್ ನಡುವೆ ಜಿಬ್ರಾಲ್ಟರ್ ಮೇಲಿನ ಅಧಿಕಾರಕ್ಕಾಗಿ ತಿಕ್ಕಾಟ ನಡೀತಲೇ ಇರುತ್ತೆ. ಅದಕ್ಕಾಗಿ ಹಲವಾರು ಬಾರಿ ರೆಫರೆಂಡಮ್ಗಳು ನಡೀತಾ ಬಂದಿವೆ. ಮೊನ್ನೆ ಅಂದ್ರೆ 2008ರಲ್ಲಿ ಸ್ಪೇನ್ ಹಾಗೂ ಬ್ರಿಟನ್ ಎರಡು ಜಂಟಿಯಾಗಿ ಜಿಬ್ರಾಲ್ಟರ್ ಮೇಲೆ ಅಧಿಕಾರ ನಡೆಸುವ ವಿಚಿತ್ರ ರೆಫರೆಂಡಮ್ ಒಂದನ್ನು ತಂದಾಗ ಅಲ್ಲಿನ ಜನ ಅದನ್ನು ಸರಾಸಗಟಾಗಿ ತಿರಸ್ಕರಿಸಿದ್ರು. ಸದ್ಯಕ್ಕೆ ಜಿಬ್ರಾಲ್ಟರ್ ನಲ್ಲಿ ಸ್ವತಂತ್ರ ಸರ್ಕಾರ ಅಸ್ತಿತ್ವದಲ್ಲಿದೆ. 17 ಮಂದಿ ಚುನಾಯಿತ ಸದಸ್ಯರನ್ನ ಇಲ್ಲಿನ ಸಂಸತ್ ಹೊಂದಿದೆ. ಅಲ್ಲೊಬ್ಬ ಮುಖ್ಯಮಂತ್ರಿ ಇರ್ತಾನಾದ್ರೂ ಅಲ್ಲಿ ಗವರ್ನರ್ಗೆ ಅಧಿಕಾರ ಹೆಚ್ಚು. ಆತ ಬ್ರಿಟನ್ ರಾಜನ ಪ್ರತಿನಿಧಿ ಅನಿಸ್ಕೊಳ್ತಾನೆ. ಇನ್ನು ಅಲ್ಲಿನ ಸರ್ಕಾರ ರಕ್ಷಣೆ ಹಾಗೂ ವಿದೇಶಾಂಗ ನೀತಿಗಳನ್ನ ಹೊರತುಪಡಿಸಿ ಉಳಿದ ಆಡಳಿತದ ನಿರ್ಧಾರಗಳನ್ನ ತಾನೇ ತಗೊಳ್ಳುತ್ತೆ. ಉಳಿದಂತೆ ಜಿಬ್ರಾಲ್ಟರ್ ನ ಹೊಣೆ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದೆ. ಜಿಬ್ರಾಲ್ಟರ್ ನಲ್ಲಿ ಕೃಷಿಗೆ ಅಂತ ಭೂಮಿ ಇಲ್ಲ. ಹೀಗಾಗಿ ಬಂಡೆಯ ಕೆಳಗಿನ ಪ್ರದೇಶದಲ್ಲಿ ತಂಬಾಕು ಹಾಗೂ ಇತರೆ ಸಣ್ಣ ಕೈಗಾರಿಕೆಗಳಿವೆ. ಜಿಬ್ರಾಲ್ಟರ್ ನ ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವುದು ಅಲ್ಲಿನ ಸೇವಾ ವಲಯ, ಪ್ರವಾಸೋದ್ಯಮ, ಹಣಕಾಸು, ಶಿಪ್ಪಿಂಗ್ ನಂತ ಉದ್ಯಮಗಳು. ಅಲ್ಲದೆ ಜೂಜಾಟದಿಂದ ಕೂಡ ಅಲ್ಲಿನ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರ್ತಾ ಇದೆ. ಜಿಬ್ರಾಲ್ಟರ್ ನ GDP 2.4 ಬಿಲಿಯನ್, ತಲಾದಾಯ 72,000 ಪೌಂಡ್ಸ್. ಇನ್ನು ಇಲ್ಲಿನ ಪರಿಸರದ ವಿಷಯಕ್ಕೆ ನಾವು ಬರೋದಾದ್ರೆ ರಾಕ್ ಆಫ್ ಜಿಬ್ರಾಲ್ಟರ್ ಇವತ್ತು ಅಳಿವಿನ ಅಂಚಿನಲ್ಲಿರುವ 300ಕ್ಕೂ ಹೆಚ್ಚು ಬಾರ್ಬರಿ ಮಕಾವು ಅನ್ನೋ ಕಾಡು ಕೋತಿಗಳಿಗೆ ಆವಾಸ ಸ್ಥಾನವಾಗಿದೆ. ವಿಚಿತ್ರ ಏನು ಗೊತ್ತಾ, ಈ ಬಾರ್ಬರಿ ಮಕಾವು ಕೋತಿಗಳ ಮುಖ್ಯ ನೆಲೆಯಾದ ಆಫ್ರಿಕಾದಲ್ಲಿ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಆದ್ರೆ ಜಿಬ್ರಾಲ್ಟರ್ ರಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಜಿಬ್ರಾಲ್ಟರ್ ಅನ್ನೋ ಈ ಅಂಗೈ ಅಗಲದ ಭೂಮಿಯ ಮಹತ್ವದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.